ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು 2 ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು. ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಹೋಗುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು. ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು 2 ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು. ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಹೋಗುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು. ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು 2 ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು. ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಹೋಗುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು. ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಆದರೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು
ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು ಎರಡೂ ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು, ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಬರುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು, ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ಅವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು ಎರಡೂ ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು, ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಬರುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು, ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ಅವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು ಎರಡೂ ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು, ಅದು ಕೋರ್ಟ್ ಒಳಗೆ ಏನಾಗುತ್ತೆ ಅದು ಕೋರ್ಟಲ್ಲಿ ಬರುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು, ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು. ಎಲ್ಲ ನಮ್ಮ ಸ್ಪೀಕರ್ ಅವ್ರ ಹತ್ರ ಅವೆಲ್ಲ ಮನವಿ ಮಾಡಿದ್ದೀವಿ. ಭಾಳ ಪ್ರಮುಖವಾಗಿ ಫೈನಾನ್ಸ್ ಬಿಲ್ಲಿಗೆ ನಾವು ತಡೆ ಒಡ್ಡಿದ್ದೀವಿ ಅನ್ನೋಂಥದ್ದು ಒಂದು ಡಿಸ್ಕಷನ್ಗೆ ಬಂತು. ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಫೈನಾನ್ಸ್ ಬಿಲ್ಗೆ ತಡೆ ಒಡ್ಡೋಂಥದ್ದು ನಾವು ಮಾಡಿಲ್ಲ. ಇದು ತಮಗೇನು ಹಂಗೆ ಅನಿಸಿದೆಯೋ ಅದು ಸತ್ಯಕ್ಕೆ ದೂರವಾಗಿರೋಂಥದ್ದು. ಆಮೇಲೆ 6 ತಿಂಗಳು ಸಸ್ಪೆಂಡ್ ಮಾಡೋಂಥದ್ದು ಭಾಳ ತೊಂದರೆ ಆಗತ್ತೆ. ಯಾಕಂದರೆ ಕಮಿಟಿಗಳಿಗೆ ಹೋಗಬೇಕಾಗಿತ್ತು. ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ನಾವು ಎರಡೂ ಪಾರ್ಟಿಯವರು ಕಮಿಟಿಗಳಿಗೆ ಹೋಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿರೋ 18 ಜನ ಇರ್ಬೋದು, ಆದರೆ ಕಮಿಟಿಗೆ ಯಾರೂ ಹೋಗ್ತಾ ಇಲ್ಲ. ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಿ ಬೇಗ ವಿಡ್ರಾ ಮಾಡಿಕೊಡಿ ಅಂತ ನಾವೆಲ್ಲರೂ ಒಟ್ಟಿಗೆ ಮನವಿ ಮಾಡಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಪೀಕರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರು ಇಬ್ಬರು ಚರ್ಚೆ ಮಾಡ್ತಾಯಿದ್ದಾರೆ.
ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿರ್ತೀವಿ. ಪ್ರಾಸಿಕ್ಯೂಷನ್ ಅವ್ರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಅದು ಸ್ಪೀಕರ್ ಅವರು ಒಂದು ಅಧಿಕಾರ ಅವರು ಚಲಾಯಿಸಿದ್ದಾರೆ. ಅದು ನ್ಯಾಯಾಲಯ ಇದು, ಅದು ಕೋರ್ಟ್ ಒಳಗೆ ಏನಾಗುತ್ತೋ ಅದು ಕೋರ್ಟಲ್ಲಿ ಹೋಗುತ್ತೆ. ಕಾನೂನಲ್ಲಿ ಅದು ಏನಿರುತ್ತೋ ಅದು ನಡೀತಾ ಇರುತ್ತೆ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಸಂಬಂಧಪಟ್ಟಿದ್ದು ಯಾವುದೂ ಚರ್ಚೆ ಮಾಡಿಲ್ಲ, ಮಾಡೋದು ಇಲ್ಲ. ಏನು ಇವ್ರು ಕೊಟ್ಟಿದ್ದಾರೆ ಅದು ಕೋರ್ಟ್ನಲ್ಲಿ ನೋಡೋದು, ಅದೆಲ್ಲ ಕೋರ್ಟಿಗೆ ಸಂಬಂಧಪಟ್ಟಿದ್ದು.